ರಾಮಚಂದ್ರ ನಾರಾಯಣ ದೇಸಾಯಿ ಅವರೇ, ನಮಸ್ಕಾರ. ನಮಸ್ಕಾರ. ಕೃಷಿ ಅನೇಕ ಸವಾಲುಗಳನ್ನು ಎದುರಿಸ್ತಾ ಇದ್ದೀವಿ ಅಂತ ಕೇಳ್ತೀವಿ. ಇತ್ತೀಚಿನ ವರ್ಷಗಳಲ್ಲಿ ಕೃಷಿಯಲ್ಲಿ ಎದುರಿಸುವಂಥ ಒಂದು ಸವಾಲುಗಳು ಏನೇನು, ನಿಮ್ಮ ಅನುಭವ ಏನು ಹೇಳ್ತದೆ? ಕೃಷಿ ಅಂದರೆ ಈಗ ನಮ್ಮಲ್ಲಿ ನಾವೀಗ ಅಡಿಕೆಯನ್ನೇ ಅವಲಂಬಿಸಿಕೊಂಡಿದ್ದೇವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಅಡಿಕೆ ಅನ್ನೋದು ತುಂಬ ನಮಗೆ ಕಷ್ಟದಾಯಕ ಆಗಿದೆ. ಅಂದರೆ ಅದರಲ್ಲಿ ಉಪಬೆಳೆ ಬೇಕೇ ಆಗ್ತದೆ. ಈಗ ಅಡಿಕೆ ಅಂದರೆ ಅಡಿಕೆಗೆ ತುಂಬ ಕೊಳೆ ರೋಗ ಅದು ಇದು ಬರುವ ಕಾರಣ ನಾವು ಅದನ್ನು ಈಗ ಉಪಬೆಳೆ ಅಂದರೆ ಬಾಳೆ, ಯಾಲಕ್ಕಿ, ಕಾಳುಮೆಣಸು, ಹಾಗೆ ಈಗ ಜೇನು ಕೃಷಿಯನ್ನು ಸಹ ಮಾಡ್ತಾ ಇದ್ದೇವೆ. ಹಾಗಾಗಿ ಈಗ ಅಡಿಕೆ ಒಂದೇ ಅಲ್ಲ, ಅದರೊಟ್ಟಿಗೆ ಬೇರೆ ಇದನ್ನು ಸಹ ಮಾಡಬೇಕಾಗ್ತದೆ. ಈಗ ಒಂದು 10-15 ವರ್ಷ ಹಿಂದೆ ಕೃಷಿ ಮಾಡೋದಕ್ಕೂ ಇವತ್ತು ಮಾಡೋದಕ್ಕೂ ಏನು ವ್ಯತ್ಯಾಸ ಆಗಿದೆ, ಏನು ಬದಲಾವಣೆ ಆಗಿದೆ? ಬದಲಾವಣೆ ಅಂದರೆ ಮೊದಲೆಲ್ಲ ರಾಸಾಯನಿಕ ಹಾಕ್ತಿದ್ರೋ ಏನೋ ಗೊತ್ತಿಲ್ಲ, ಆದರೆ ಈಗ ನಮ್ಮದಲ್ಲಂತೂ ಪೂರ್ತಿ ಸಗಣಿ ಗೊಬ್ಬರ ಮತ್ತು ಮರದ ಸೊಪ್ಪು ಇದನ್ನು ಹಾಕುವುದು. ಮೊದಲಂತ ಹೇಳಿದರೆ ಸ್ವಲ್ಪ ಇವರದೆಲ್ಲ ಸಮಸ್ಯೆ ಇತ್ತು. ನಾವು ಬೆಳೆಯನ್ನು ಬೆಳೀತಿದ್ವಿ, ಆದರೆ ಕೂಲಿಗಳೆಲ್ಲ ಸಿಗ್ತಾಯಿತ್ತು. ಈಗ ಕೂಲಿಗಳದ್ದೊಂದು ಸಮಸ್ಯೆ ಆಗಿದೆ. ಸರ್, ಈಗ ಕೂಲಿ ಆಳುಗಳೊಂದು ಸಮಸ್ಯೆ ಇದೆ ಅಂತ ಹೇಳಿದರೆ, ಇದಕ್ಕಾಗಿ ಪರ್ಯಾಯವಾಗಿ ಏನು ಮಾಡ್ಬೋದು? ಕೂಲಿಗಳ ಅವಲಂಬನೆಯನ್ನು ಕಡಿಮೆ ಮಾಡಲಿಕ್ಕೆ ಒಂದಷ್ಟು ಯಾಂತ್ರೀಕರಣದ ಸಾಧ್ಯತೆ ಇದೆಯಾ? ಇದೊಂದು ಸರಿ. ಯಾಕಂದರೆ ಮೊದಲು ಈಗ ಅಡಿಕೆದೇ ಹೇಳೋದಾದರೆ ಅಡಿಕೆ ಮರ ಹತ್ತಿ ಕೊಯ್ತಾ ಇದ್ದರು ಮೊದಲೆಲ್ಲ. ಈಗ ಏನಾಗಿದೆ ಕೇಳಿದರೆ ಅವರದ್ದು ಕಡಿಮೆ ಆಗಿದೆ. ಈಗ ಮರ ಹತ್ತಿ ಕೊಯ್ಯೋದು ತುಂಬ ಕಡಿಮೆ ಆಗಿದೆ. ಈಗ ಎಲ್ಲ ಕಡೆಯಲ್ಲೂ ದೋಟಿ ಬಂದಿದೆ. ನಮಗೆ ಅದು ಅಡಿಕೆ ಕೊಯ್ಯಲಿಕ್ಕೂ ಸಹ ಮತ್ತು ಮದ್ದು ಬಿಡಲಿಕ್ಕೆ ಅದು ಸ್ಪ್ರೇಗೆ ತುಂಬ ಉಪಯುಕ್ತವಾಗಿದೆ. ಮೊದಲೆಲ್ಲ ಮರ ಹತ್ತಿ ಕೊಯ್ತಾ ಇದ್ದರು, ನಡೀತಾ ಇತ್ತು. ಈಗ ಮರ ಹತ್ತುವವರು ತುಂಬ ಕಡಿಮೆ ಆಗಿದ್ದಾರೆ. ಹಾಗಾಗಿ ನಾವು ಈಗ ಆಟೋಮೆಟಿಕ್ಕಾಗಿ ಅವರನ್ನು ಅವಲಂಬಿಸಲೇಬೇಕು. ಈಗ ನೀವು 10-15 ವರ್ಷ ಹಿಂದೆ ಕೇಳಿದ್ರಲ್ಲ, ಆವಾಗ ಮರ ಹತ್ತಿ ಕೊಯ್ತಾ ಇದ್ದರು, ಜನರು ಸಿಗ್ತಿದ್ರು, ಮನೆಯಲ್ಲಿ ಕುಟುಂಬ ಇತ್ತು, ಎಲ್ಲ ನಡೀತಾ ಇತ್ತು. ಈಗ ಏನಾಗಿದೆ ಕೇಳಿದರೆ ಜನರ ಅಭಾವ. ಹಾಗಾಗಿ ಈಗ ದೋಟಿ ಇದು ನಮಗೆ ಈಗ ಅಗತ್ಯವಾಗಿ ಬೇಕಾಗ್ತದೆ. ಈಗ ಈ ದೋಟಿಯ ಉಪಯೋಗ ಏನೇನು? ದೋಟಿಯ ಉಪಯೋಗ ಅಂದರೆ ತುಂಬ ಇದೆ. ದೋಟಿಯಲ್ಲಿ ಈಗ ಜನರು ಬೇಡ, ಅದಕ್ಕೆ ಒಬ್ಬ ಇಲ್ಲದಿದ್ದರೆ ಇಬ್ಬರಿದ್ದರೆ ಸಾಕು. ಈಗ ಅಡಿಕೆ ಕೊಯ್ಲಿಕ್ಕೂ ಸಹ ಹಾಗೆ, ಒಬ್ಬ ಅಡಿಕೆ ಕೊಯ್ಲಿಕ್ಕಿದ್ರೆ ಮತ್ತೊಬ್ಬ ಅಡಿಕೆಯನ್ನು ಹೆರಕಲಿಕ್ಕೆ ಮತ್ತೆ ಒಂದು ಸ್ವಲ್ಪ ಬೀಳ್ತದೆ, ಅದನ್ನು ಇದು ಮಾಡ್ಬೋದು. ಆದರೆ ಈಗ ದೋಟಿ ಇಲ್ಲದಿದ್ದರೆ ಅಡಿಕೆ ಮರ ಹತ್ತೋದು ಕೊಯ್ಯೋದು ಅದು ತುಂಬ, ಈಗ ಅಡಿಕೆ ಮರ ಹತ್ತಿ ಕೊಯ್ಯೋದಾದರೆ ಅದರಲ್ಲಿ ತುಂಬ ಜಾಗ್ರತೆ ಬೇಕು, ತುಂಬ ಕಾಳಜಿ ಬೇಕು ಅದರಲ್ಲಿ. ಈಗ ದೋಟಿಯಲ್ಲಿ ಆದರೆ ನೆಲದಿಂದಲೇ ಕೊಯ್ಯೋದಕ್ಕೆ ಆದ ಕಾರಣ ನಮಗೆ ಅದು ಅಷ್ಟು ಭಯ ಇಲ್ಲ, ತುಂಬ ಉಪಯುಕ್ತ ಅದು ದೋಟಿ. ಈಗ ಎಷ್ಟು ಸಾರಿ ಹೇಳುವಂಥದ್ದು, ಈಗ ಬಿದಿರಿನ ಒಂದು ದೋಟಿಯ ಉಪಯೋಗದ ಬದಲಿಗೆ ಈ ಕಾರ್ಬನ್ ಫೈಬರ್ ದೋಟಿ ಬಂದ ಮೇಲೆ ಬಹುಶಃ ಅದರಲ್ಲಿ ಖರ್ಚು ಸ್ವಲ್ಪ ಜಾಸ್ತಿ ಆಗೋದಿಲ್ವಾ ಪ್ರಾರಂಭದಲ್ಲಿ? ಪ್ರಾರಂಭದಲ್ಲಿ ಖರ್ಚು ಜಾಸ್ತಿ ಆದರೂ ಬಿದಿರಿನ ದೋಟಿ ಅಂದರೆ ಅದು ಮುರಿಯುವ ಸಾಧ್ಯತೆ ಜಾಸ್ತಿ. ಮುರಿಯುವ ಸಾಧ್ಯತೆ ಅಂದರೆ ಅದು ಮುರಿದೇ ಹೋಗ್ತದೆ, ಅದರಲ್ಲಿ ಮತ್ತೆ ಸಂದೇಹವಿಲ್ಲ. ಈ ಫೈಬರ್ ದೋಟಿ ಆದರೆ ಈಗ ಮರ ಎತ್ತರ ಹೋದಾಗೆ ಇದು ಬೇಕಾದಷ್ಟು ನಮಗೆ ಈಗ 80 ಫೂಟ್ ತನಕ ಎತ್ತರ ಮಾಡ್ಬೋದು ಅದನ್ನು. ಹಾಗಾಗಿ ನಮಗೆ ಈ ಫೈಬರ್ ದೋಟಿ ತುಂಬ ಉಪಯುಕ್ತವಾಗಿದೆ. ವಿದ್ಯುತ್ ತಂತಿಯಿಂದ ತೊಂದರೆ ಆಗದ ಹಾಗೆ ಯಾವ ರೀತಿ ಜಾಗ್ರತೆ ಮಾಡಬೇಕಾಗ್ತದೆ? ವಿದ್ಯುತ್ ತಂತಿಯಿಂದ ಅಂದರೆ ಅದನ್ನು ಸ್ವಲ್ಪ ನಾವು ಕೇರ್ಫುಲ್ ಮಾಡಬೇಕಾಗ್ತದೆ. ಸ್ವಲ್ಪ ಅಲ್ಲಿ ಹತ್ತಿರ ಇರುವಾಗ ನಾವು ಅದನ್ನು ಆ ದೋಟಿಯನ್ನು ಸ್ವಲ್ಪ ನಮ್ಮ ಕಂಟ್ರೋಲಲ್ಲಿ ಇಟ್ಟುಕೊಂಡು ನಾವು ಮಾಡಿದರೆ ವಿದ್ಯುತ್ ತಂತಿಗೆ ಅದನ್ನು ಇದು ಮಾಡಬಹುದು, ತೊಂದರೆ ಆಗದಾಗೆ. ಅಂದರೆ ವಿದ್ಯುತ್ ತಂತಿ ಇದ್ದಲ್ಲಿ ನಾವು ಸ್ವಲ್ಪ ಜಾಗ್ರತೆ ಮಾಡಬೇಕು. ಆದರೆ ಕೆಲವು ಕಡೆಯಲ್ಲಿ ತೋಟದಲ್ಲಿ ಇರುವುದಿಲ್ಲ, ಸಂದರ್ಭದಲ್ಲಿ ಅದು ಒಂದೊಂದು ಕಡೆ ಈಗ ವಿದ್ಯುತ್ ತಂತಿ ತೋಟದಲ್ಲಿ ಹೋಗಲೇಬೇಕಂತ ಇರುವ ಸಂದರ್ಭದಲ್ಲಿ ಅಲ್ಲಿ ಸ್ವಲ್ಪ ನಾವು ಜಾಗ್ರತೆ ವಹಿಸಿದರೆ ಆಯಿತು. ಆಮೇಲೆ ಈಗ ಕೊಳೆ ರೋಗದ ನಿರ್ವಹಣೆ ಬಗ್ಗೆ ಹೇಳಿರಿ. 100 ಬೋರ್ಡು ಸಿಂಪರಣೆ ಮಾಡಬೇಕು ಅಂತ ಹೇಳ್ತೀವಿ. ಆದರೆ ಮಳೆಗಾಲದಲ್ಲಿ ಸರಿಯಾದ ಸಮಯಕ್ಕೆ ಕಾಲಕ್ಕೆ ಅದಕ್ಕೆ ಸಿಂಪರಣೆ ಮಾಡೋದಕ್ಕೆ ಸಾಧ್ಯ ಆಗ್ತದಾ ಅಥವಾ ತೊಂದರೆ ಆಗ್ತದಾ? ಈಗ ದೋಟಿ ಬಂದ ಕಾರಣ ನಮಗೆ ಸಿಂಪರಣೆ ಈಗ ತುಂಬ ಸುಲಭವಾಗಿದೆ. ಮರ ಹತ್ತಿ ಮಾಡೋದಾದರೆ ಅವರನ್ನು ಕರಿಬೇಕು, ನಾವಿಲ್ಲಿಂದ ಬೋಡೋ ದ್ರಾವಣ ಕರಡಬೇಕು, ಆ ದಿವಸ ಮಳೆ ಬಂತು, ತುಂಬ ಎಲ್ಲ ಸಮಸ್ಯೆ ಆಗ್ತಿತ್ತು. ಈಗ ದೋಟಿ ಬಂದ ಕಾರಣ ನಾವು ಈಗ ಯಾವ ದಿವಸ ಅದನ್ನು ಸಿಂಪಡಣೆ ಮಾಡಬೇಕು ಆ ದಿವಸ ಕರಡಿಕೊಂಡು ಅದನ್ನು ಹೊಡಿಬೋದು. ಆದರೆ ಈ ಸಲ ಮಳೆ ತುಂಬ ಇದ್ದ ಕಾರಣ ಸ್ವಲ್ಪ ಕೊಳೆ ಇದೆಲ್ಲ ಜಾಸ್ತಿ. ಹಾಗಾಗಿ ನಾವು ಈಗ ಉಪಬೆಳೆ ಮಾಡಲೇಬೇಕಾಗ್ತದೆ. ಈಗ ಚಿಪ್ಪು ಸುಣ್ಣದ ಬದಲಿಗೆ ಪೌಡರ್ ಸುಣ್ಣವನ್ನು ಕೂಡ ಬಳಕೆ ಮಾಡುವಂಥ ಒಂದು ಪದ್ಧತಿ ಬಂದಿದೆ. ನೀವು ಯಾವುದನ್ನು ಅನುಸರಿಸ್ತಾ ಇದ್ರಿ, ಏನು ಅನುಕೂಲತೆ ಇದೆ? ಚಿಪ್ಪು ಸುಣ್ಣ ಮತ್ತು ಪೌಡರ್ ಸುಣ್ಣ ಇದು ಎರಡು ಒಂದೇ ಅಂದರೆ ಸ್ವಲ್ಪ ವ್ಯತ್ಯಾಸ ಉಂಟು. ಆದರೆ ಇದರಲ್ಲಿ ಚಿಪ್ಪು ಸುಣ್ಣ ಆದರೆ ನಾವು ಸ್ವಲ್ಪ ಕರಡಿ ಇಡಬೇಕಾಗ್ತದೆ, ಕಾಲಾವಕಾಶ ಬೇಕು. ಈಗ ಮೊದಲೆಲ್ಲ ಚಿಪ್ಪು ಸುಣ್ಣ ಮಾಡ್ತಿದ್ವಿ, ಈಗ ಅಂದರೆ ಪೌಡರ್ ಸುಣ್ಣದಿಂದ ಕರಡಿ ಇವತ್ತೇ ಹೊಡಿಬೋದು. ಮಳೆ ಬಂದರೆ ಈ ಚಿಪ್ಪು ಸುಣ್ಣ ನಾವು ಕರಡಿದ್ದು ವೇಸ್ಟ್ ಆಗ್ತದೆ. ಹಾಗಾಗಿ ನಾವೆಲ್ಲ ಈಗ ಜಾಸ್ತಿ ಯೂಸ್ ಮಾಡೋದು ಪೌಡರ್ ಸುಣ್ಣವನ್ನು. ಅಂದರೆ ಒಂದಕ್ಕೆ ಒಂದು ಪ್ರಮಾಣದಲ್ಲಿ ಬಳಕೆ ಮಾಡ್ತೀರೋ ಅಥವಾ ಅದು ಒಂದು ಕಾಲು ಅಂತ ಹಾಕ್ತೀರಾ? ಒಂದಕ್ಕೆ ಒಂದಂತ ಉಂಟು. ಈಗ ಸ್ವಲ್ಪ ಕೊಳೆ ರೋಗ, ಮಳೆ ಜಾಸ್ತಿ ಹೀಗಾದರೆ ಸ್ವಲ್ಪ ಕಡಿಮೆ ಮಾಡಬೇಕಾಗ್ತದೆ. ಒಂದಕ್ಕೆ ಈಗ ಒಂದಕ್ಕೆ 1 ಲೀಟ್ರ್ ಇದ್ದರೆ 100 ಆಗೋದು, ನಾವು 60ರಿಂದ 80 ಮಾಡ್ತೇವೆ. ಈಗ 100 ಲೀಟ್ರ್ ಮಾಡಬೇಕು ಒಂದು ಇದಕ್ಕೆ, ಆದರೆ ಅದನ್ನು ಸ್ವಲ್ಪ ಕಡಿಮೆ ಮಾಡ್ತೇವೆ. ಯಾಕಂದರೆ ಈ ಮಳೆ ಬಂದ ಕಾರಣ ಸ್ವಲ್ಪ ಕೊಳೆ ರೋಗ ಇದೆಲ್ಲ ಜಾಸ್ತಿ ಇದ್ದ ಕಾರಣ
ಒಂದು 80ಕ್ಕೆ ಮಾಡೋದು, ಮುಕ್ಕಾಲಿಗೆ. ಅಲ್ಲ, ಈಗ ಮೈಲ್ ತೂತ 1 kg ಪ್ರಮಾಣದಲ್ಲಿ ಇದ್ದರೆ ಸುಣ್ಣವನ್ನು 3/4 kg ಅಥವಾ 1 kg 1/4 kg ಎಲ್ಲ ಹಾಕುವರಿದ್ದಾರೆ. ನೀವೇನಾದರೂ ಪ್ರಯೋಗ ಮಾಡಿದ್ರಾ ಅಂತ? ಇಲ್ಲ 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 ಇಲ್ಲ, ಅದು ಹಾಗೆ ಮಾಡಿದರೆ ಸ್ವಲ್ಪ ತೊಂದರೆ ಆಗ್ಬೋದು. ಹಾಗಾಗಿ ನಾವು 1 kg ತುತ್ತಕ್ಕೆ 1 kg ಸುಣ್ಣ, ಅದು ನೀರಿನ ಪ್ರಮಾಣ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ತೇವೆ ಬಿಟ್ಟರೆ, ಇದು ಸುಣ್ಣ ಮತ್ತು ತುತ್ತದಲ್ಲಿ ಅದು ಹೆಚ್ಚು ಕಡಿಮೆ ಮಾಡೋದಿಲ್ಲ. 1 kg ಸುಣ್ಣಕ್ಕೆ 1 kg ತುತ್ತ, ನೀರಿನ ಪ್ರಮಾಣ 100 ಲೀಟ್ರ್ ಆಗಬೇಕಿತ್ತು. ನಾವು ಅದನ್ನು ಸ್ವಲ್ಪ ಕೊಳೆ ರೋಗ ಇದಾದ ಕಾರಣ ಒಂದು 80ರಿಂದ 90 ಹೀಗೆ ಮಾಡ್ತೇವೆ. ಈಗ ಅದರ ದ್ರಾವಣದ ಒಂದು pH ಅನ್ನು ಪರೀಕ್ಷೆ ಮಾಡಬೇಕು ಅಂತ ವಿಜ್ಞಾನಿಗಳೆಲ್ಲ ಹೇಳ್ತಾರೆ. ರೈತರ ಮಟ್ಟದಲ್ಲಿ ಇದು ಸಾಧ್ಯ ಆಗ್ತದಾ? ಅದನ್ನು ನಮಗೆ ಮಾಡಲಿಕ್ಕೆ ಆಗೋದಿಲ್ಲ, ಅಂದರೆ ಅದನ್ನು ಅವರಿಗೆ ಬಿಟ್ಟದ್ದು. ಪ್ರಮಾಣ ಸರಿಯಾಗಿದೆ ಇಲ್ಲಿ ಅಂತ ಟೆಸ್ಟ್ ಮಾಡೋದು ಹೇಗೆ ಅಂತ? ಟೆಸ್ಟ್ ಮಾಡೋದು ಹೇಗೆ ಅಂದರೆ ನಮಗೆ ಅವರು ಹೇಳಿದ್ದಕ್ಕೆ ನಾವು ಮಾಡುವುದು, ಅವರೆಲ್ಲ ಅದನ್ನು ಮಾಡಿಯೇ ಕಳಿಸ್ತಾರೆ. ಹಾಗಾಗಿ ನಾವು ಅದನ್ನು ನಾವು ಇಲ್ಲಿ ಅದನ್ನು ಪರೀಕ್ಷೆ ಮಾಡುವ ಇದು ಕ್ರಮ ನಮ್ಮಲ್ಲಿ ಇಲ್ಲ. ಹಾಗಾಗಿ ನಾವು ಈಗ ಅವರು ಹೇಗೆ ಹೇಳ್ತಾರೆ ಹಾಗೆ ಅದನ್ನು ಮಾಡ್ತೇವೆ ಅಷ್ಟೇ, ಸಿಂಪಡಣೆ ಮಾಡೋದು. ಈಗ ಎಷ್ಟು ಸರಿ ಸಿಂಪರಣೆ ಮಾಡಿ 15 ದಿವಸ ಆಗಬೇಕಿದ್ರೆ ಕೊಳೆ ರೋಗ ಬರುವಂಥ ಒಂದು ಸಾಧ್ಯತೆ ಕೂಡ ಇರ್ತದೆ. ಇಂಥ ಸಂದರ್ಭಗಳು ಯಾಕೆ ಬರ್ತದೆ? ಇದರಲ್ಲಿ ಸ್ವಲ್ಪ ಮಳೆ ನೀರು ಜಾಸ್ತಿ, ತೋಟದಲ್ಲಿ ಸ್ವಲ್ಪ ನೀರು ನಿಂತರೆ, ಗಾಳಿ ಆಡದಿದ್ದರೆ, ಮತ್ತು ಬುಡದಲ್ಲಿ ಅಂದರೆ ಈಗ ನೀರು ನಿಂತಕ್ಕೆ ನಂಜು ಅಂತ ಹೇಳ್ತೇವೆ, ಆ ನೀರು ನಿಲ್ಲಬಾರ್ದು. ಮಳೆಗಾಲದಲ್ಲಿ ನೀರು ನಿಲ್ಲದ ಹಾಗೆ ಸ್ವಲ್ಪ ನೋಡಿಕೊಂಡ್ರೆ, ಒಂದು ಸಲ ದ್ರಾವಣ ಸಿಂಪಡಣೆ ಮಾಡಿದರೆ 1 ತಿಂಗಳ ತನಕ ತೊಂದರೆ ಇಲ್ಲ. ಮತ್ತು ಮಳೆ ಜಾಸ್ತಿ ಮತ್ತು ಅದು ಹಾಗಿದ್ದರೆ ಮತ್ತೆ ಒಂದು 45 ದಿವಸಕ್ಕೆ ಮತ್ತೆ ನಾವು ಸಿಂಪಡಣೆ ಮಾಡಲೇಬೇಕಾಗ್ತದೆ. ಆಮೇಲೆ ಈಗ ಮಿಶ್ರ ಬೆಳೆಯ ಬಗ್ಗೆ ಹೇಳಿ. ಈಗ ಕಾಳು ಮೆಣಸು, ಏಲಕ್ಕಿ ಅಥವಾ ಬಾಳೆ ಇಂಥದ್ದನ್ನೆಲ್ಲ ಮಿಶ್ರ ಬೆಳೆಯಾಗಿ ಬೆಳೀಬೋದು ಅಂತ ಹೇಳಿ. 1 ಎಕರೆ ಪ್ರದೇಶದಲ್ಲಿ ಮಿಶ್ರ ಬೆಳೆಯನ್ನು ಬೆಳೆಯೋದಿದ್ರೆ ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅಂತ? ಪ್ರತಿ ಅಡಿಕೆ ಮರಕ್ಕೂ ಕೂಡ ಕಾಳು ಮೆಣಸು ಬಿಡ್ಬೋದಾ ಅಥವಾ ಅದರ ಅರ್ಧ ಭಾಗ ಮಾತ್ರ ಬಿಡಬೇಕೋ ಹೇಗೆ ಅಂತ? ಈಗ ನಮ್ಮಲ್ಲಿ ಪ್ರತಿ ಅಡಿಕೆ ಮರಕ್ಕೂ ನಾವು ಕಾಳು ಮೆಣಸು ಬಿಡ್ತೇವೆ. ಅದರಲ್ಲಿ ಈಗ ಉಳಿಯೋದೇ ತುಂಬ ಕಷ್ಟ ಆಗಿದೆ. ಹಾಗಾಗಿ ಕಾಳುಮೆಣಸು, ವೆನಿಲಾ ಮತ್ತು ಅದರೊಟ್ಟಿಗೆ ಯಾಲಕ್ಕಿ ಇದನ್ನೆಲ್ಲ ಮಾಡಬೇಕಾಗ್ತದೆ. ಈಗ ಕಾಳುಮೆಣಸು ಅಂತ ಹೇಳಿದರೆ ನಾವು ತುಂಬ ಕಾಳುಮೆಣಸನ್ನು ಅವಲಂಬಿಸಿಕೊಂಡಿದ್ದೆವು. ಆದರೆ ಈಗಿನ ಈ ವಾತಾವರಣದಲ್ಲಿ ಮಳೆ ಜಾಸ್ತಿ ಕಡಿಮೆ ಆದ ಕಾರಣ ಕೈಗೆ ಫಸಲು ಬರುವಾಗ ಕಾಳುಮೆಣಸೆಲ್ಲ ರೋಗದಿಂದ ಬಳ್ಳಿ ಎಲ್ಲ ಉದುರಿ ಹೋಗಿ ಫಸ್ಟ್ ಎಲೆ ಉದುರೋದು, ಕೆಂಪಾಗೋದು. ಅದಕ್ಕೆ ನಾವು ಯಾವ ತುತ್ತು ಯಾವ ಸುಣ್ಣ ಎಂತ ಮಾಡಿದರೂ ನಿಲ್ಲೋದಿಲ್ಲ. ಹಾಗಾಗಿ ಪ್ರತಿ ಮರಕ್ಕೂ ಬೇಕು. ಆದರೆ ಅದರ ಇಡೆಯಲ್ಲಿ ಕೆಲವು ಸಾಯ್ತದೆ, ನಾವು ನೆಡ್ತೇವೆ, ಬದುಕ್ತಾ ಇರ್ತದೆ. ಬಹುಶಃ ಈ ಸೊರಗು ರೋಗ ನಿರ್ವಹಣೆ ಮಾಡಲಿಕ್ಕೆ ಅಂತೇಳಿ ಕಸಿ ಕಾಳು ಮೆಣಸಿನ ಗಿಡಗಳು ಕೂಡ ಬರ್ತಾ ಇವೆ. ಇದರ ಪ್ರಯತ್ನ ಏನಾರು ಮಾಡಿರಾ? ಇದನ್ನು ಪ್ರಯತ್ನವೂ ಮಾಡಿದೆವು. ಇದನ್ನು ಒಂದು ಸಲ ತಂದಾಯಿತು, ಕಸಿ ಮಾಡಿದ್ದಕ್ಕೆ ರೋಗ ಬರುವುದಿಲ್ಲ ಅಂತೇಳಿ. ಆದರೆ ಕಸಿ ಮಾಡಿದ್ದಕ್ಕೆ ಒಂದು 2 ವರ್ಷ ಮಾತ್ರ ಬರಲಿಲ್ಲ. 3ನೇ ವರ್ಷ ನನ್ನ ಕಸಿ ಮಾಡಿದ್ದು ಬೆಳ್ಳಿಯೇ ಹೋಯಿತು. ಹಾಗಾಗಿ ನಾವೆಲ್ಲ ಈಗ ಬೇರೆಯವರಿಂದ ಸ್ವಲ್ಪ ತರ್ತೇವೆ, ಆದರೆ ನಮ್ಮ ತೋಟದಲ್ಲೇ ಇದ್ದ ಸಸಿಯನ್ನೇ ನಾವು ಇದು ಮಾಡಿ ನೆಡ್ತಾ ಇದ್ದೇವೆ. ಈಗ ಅದರಿಂದ ಸ್ವಲ್ಪ ಲಾಭದಾಯಕ ಉಂಟು. ಕಸಿ ಕಾಳು ಮೆಣಸಿನ ಬಳ್ಳಿಯ ಒಂದು ನಿರ್ವಹಣೆ ಅಂತ ಏನಾರು ಮಾಡಬೇಕಾಗ್ತದ? ಕಸಿ ಅಂದರೆ ನಾವೀಗ ಕಸಿ ಅಂತ ಇಲ್ಲಿ ಮನೆಯಲ್ಲಿ ಮಾಡೋದಿಲ್ಲ. ನಮಗೆ ಬೇಕಾದಷ್ಟು ಈಗ ನಮ್ಮ ತೋಟದಲ್ಲಿ ಗಿಡ ಆಗ್ತದಲ್ಲ, ಅದರಿಂದ ಬುಡದಿಂದ ಹೊಸ ಹೊಸ ಚಿಗುರುಗಳು ಬರ್ತಾ ಇರ್ತವೆ, ಅದನ್ನು ಕತ್ತರಿಸಿ ತೆಗೆಯುವುದೇನಾದ್ರು ಮಾಡಬೇಕಾಗ್ತದ? ಇಲ್ಲ, ಅದನ್ನು ಕತ್ತರಿಸಿ ನಾವು ಬೇರೆ ನೆಡ್ತೇವೆ ಅಷ್ಟೇ. ಅದನ್ನು ಕಸಿ ಈಗ ಬೇರೆ ಅದನ್ನು ಕೊಟ್ಟೆಯಲ್ಲಿ ಹಾಕಿ ಅಥವಾ ಅದಕ್ಕೆ ಮಣ್ಣು ಇದನ್ನು ಮಿಕ್ಸ್ ಮಾಡಿ ನಾವು ಮತ್ತೆ ಅದನ್ನು ಅಲ್ಲ, ಈಗ ಬೇರು ಗಿಡ ಅಂತ ಇರ್ತದಲ್ಲ ಕಸಿ ಕಾಳು ಮೆಣಸಿನಲ್ಲಿ, ಆ ಬೇರು ಗಿಡದು ಕೂಡ ಹೊಸ ಹೊಸ ಚಿಗುರು ಬರ್ತಾ ಇರ್ತವೆ. ಅದನ್ನು ಹಾಗೆ ಬಿಟ್ಟರೆ ಮತ್ತೆ ರೋಗ ಬರೋದು ಮತ್ತೊಂದು ಸಮಸ್ಯೆಗಳೆಲ್ಲ ಆಗ್ತವೆ. ಅದನ್ನು ಕತ್ತರಿಸಿ ತೆಗಿಯುವಂಥ ಒಂದು ಕ್ರಮ ಇದೆ. ಹೌದೌದು. ಅದು ಹಾಗೆ ತೋಟದಲ್ಲಿ ಬಿಟ್ಟರೆ ಅದಕ್ಕೆ ಅದರಿಂದ ಮತ್ತೆ ರೋಗ ಬರೋ ಸಾಧ್ಯತೆ ಜಾಸ್ತಿ ಉಂಟು. ಹಾಗೆ ಅದನ್ನು ಆದಷ್ಟು ಮಾಡಿ ಕಟ್ ಮಾಡಬೇಕು, ನೆಲದಲ್ಲಿ ಹರಡದಾಗಿ ಮಾಡಲಿಕ್ಕೆ ನೋಡಬೇಕು ಅದನ್ನು. ಏಲಕ್ಕಿ ಕೃಷಿಯ ಬಗ್ಗೆ ಹೇಳಿ. ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಏಲಕ್ಕಿಯನ್ನು ಹೇಗೆ ಮಾಡ್ಬೋದು? ಯಾಲಕ್ಕಿ ಒಂದು ಲೆಕ್ಕದಲ್ಲಿ ಸುಲಭ, ಒಂದು ಲೆಕ್ಕದಲ್ಲಿ ತುಂಬ ಕಷ್ಟ. ಯಾಕಂದರೆ ಯಾಲಕ್ಕಿ ನೆಟ್ಟರಾಯಿತು, ಬೀಜ ಬರ್ತದೆ, ಅದು ಸುಲಭ. ಆದರೆ ಅದಕ್ಕೆ ಇಲಿ, ಕೆರೆ ಹಾವು ತುಂಬ ಉಪದ್ರ ಕೊಡ್ತದೆ. ಯಾಕಂದರೆ ಒಂದು ಸಲ ನಾವು ನೆಟ್ಟರೆ ಈ ಸಲ ಇಷ್ಟು ಯಾಲಕ್ಕಿ ಬುಡ ಇದೆಯಲ್ಲ, ತುಂಬ ಆಗ್ತದೆ ಅಂತ ನಮಗೆ ಒಂದು ಸಲ ಎಣಿಸ್ತದೆ. ಆದರೆ ಅದರ ಮುಂದಿನ ತೊಂದರೆಗಳು, ತಾಪತ್ರಯ ನೋಡಿದರೆ ಒಂದೊಂದು ಸಲ ಇಷ್ಟು ಬಳ್ಳಿ ಬಿಡ್ತದೆ. ನಾವೀಗ ಎಲ್ಲೆಲ್ಲೂ ಹೋಗಿ ಯಾಲಕ್ಕಿ ಗಿಡ ತರ್ತೇವೆ, ಅಲ್ಲಿ ನಮಗೆ ಅವರು ತೋರಿಸ್ತಾರೆ. ಈಗ ನಾವು ಸದ್ಯ ಊರು ಬೇಡ ಹೊರಗಿಂದ ತಂದು ಅದನ್ನು ನೋಡುವಾಗ 1 ವರ್ಷ ಫಸಲು ಇಷ್ಟು ಬಂದಿತು, ಭತ್ತದ ತೆನೆಯಾಗಿ ಬಂದಿತು ಯಾಲಕ್ಕಿಗೆ. ಆದರೆ 2ನೇ ವರ್ಷ ಆ ಯಾಲಕ್ಕಿ ಮಾಡಿದ್ದೇ ಸುಳ್ಳು, ಆ ಥರ ಆಗೋಯ್ತು. ಅದಕ್ಕೆ ನಾವು ಇಲ್ಲಿಯೇ ನಮ್ಮ ಊರಿದ್ದೇ ನಮ್ಮ ಮನೆಯದ್ದೇ ಯಾಲಕ್ಕಿ ಸಸಿಯನ್ನು ಮಾಡಿಕೊಂಡು ಇದು ಮಾಡ್ತೇವೆ. ಅದು ಚೆನ್ನಾಗಿ ಬರ್ತದೆ, ಪರವಾಗಿಲ್ಲ. ಸ್ವಲ್ಪ ಬೀಜ ಸ್ವಲ್ಪ ಸಣ್ಣದು, ಆದರೆ ತೊಂದರೆ ಇಲ್ಲ, ಒಳ್ಳೆಯದಾಗಿ ಬರ್ತದೆ ಯಾಲಕ್ಕಿ. ಇತ್ತೀಚೆಗೆ ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಕಾಫಿಯನ್ನು ಬೆಳೆಯುವಂಥ ಒಂದು ಪ್ರಯತ್ನವನ್ನು ಕೂಡ ಕೆಲವು ಭಾಗದಲ್ಲಿ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ವಿ. ನೀವೇನಾದರೂ ಇದರ ಬಗ್ಗೆ ಗಮನ ಹರಿಸಿದ್ದೀರಾ? ಕಾಫಿಯನ್ನು ಮಾಡಿದೆವು ನಾವು. 1-2 ಗಿಡ ಇತ್ತು. ಅದರಲ್ಲಿ ಅಂದರೆ ಅದಕ್ಕೆ ಈ ಮೊದಲೇ ನಮ್ಮಲ್ಲಿ ಪ್ರಾಣಿಗಳ ಕಾಟ ಜಾಸ್ತಿ. ಅದರಲ್ಲಿ ಈಗ ಕಾಡಲ್ಲಿದ್ದ ಪ್ರಾಣಿಗಳನ್ನು ನಾವು ತೋಟದಲ್ಲಿ ತಂದುಕೊಂಡ ಹಾಗೆ, ರಾತ್ರಿಯಲ್ಲಿ ಮಂಗ, ಇಣಚಿ
ಇದು ರಾತ್ರಿಯಲ್ಲಿ ಮತ್ತು ಬೇರೆ ಬೇರೆ ಪ್ರಾಣಿಗಳು. ಹಾಗಾಗಿ ನಾವು ಕಾಫಿ ಗಿಡ ಮಾತ್ರ ನಮ್ಮದು, ಕಾಫಿ ಎಲ್ಲ ಅವ್ರದ್ದು. ಹಾಗಾಗಿ ಕಾಫಿಯನ್ನು ನಾವು ಬೆಳೆಯೋದಿಲ್ಲ ಅದನ್ನಿಲ್ಲಿ. ಬಹುಶಃ ಸುತ್ತಮುತ್ತ ಎಲ್ಲ ಕಡೆಯೂ ಕೂಡ ಕಾಡು ಇರುವಂಥ ಒಂದು ಹಿನ್ನೆಲೆಯಲ್ಲಿ ನೋಡಿದರೆ ಕಾಡು ಪ್ರಾಣಿಗಳ ಒಂದು ನಿರ್ವಹಣೆ ಮಾಡೋದಂತೂ ಬಹಳ ಕಷ್ಟ. ಹೇಗೆ ಸಹಜೀವನವನ್ನು ಮಾಡ್ಬೋದು ಅಂತ? ಇಲ್ಲಿ ತುಂಬ ಕಷ್ಟ. ಅಂದರೆ ಅವರೊಟ್ಟಿಗೆ ನಾವು ಹೊಂದಿಕೊಂಡು ಇರಬೇಕಷ್ಟೇ, ಇಲ್ಲದಿದ್ದರೆ ಬೇರೆ ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಇಲ್ಲದಿದ್ದರೆ ನಮ್ಮ ತೋಟಕ್ಕೆ ನಾವೇ ಸ್ವಲ್ಪ ಎಷ್ಟು ಬಂದೋಬಸ್ತಿ ಮಾಡಿದರೂ ಕೇಳುವುದಿಲ್ಲ, ಆದರೂ ಸ್ವಲ್ಪ ಜಾಗ್ರತೆಯಿಂದ ನಾವು ಬೇಲಿಯನ್ನು ಎತ್ತರ ಮಾಡೋದು ಅಥವಾ ಹಾಗೆ ಮಾಡಿ ನಮ್ಮ ಬೆಳೆಯನ್ನು ನಾವು ಸಂರಕ್ಷಣೆ ಮಾಡಬೇಕಷ್ಟೇ. ಈಗ ಸೌರ ವಿದ್ಯುತ್ ಬೇಲಿ ಏನಾದರೂ ಪ್ರಯತ್ನ ಪಟ್ಟಿದ್ದೀರಾ? ಹಾಂ, ಸೌರ ವಿದ್ಯುತ್ ಬೇಲಿ ಉಂಟು ನಮ್ಮದು, ತೊಂದರೆ ಇಲ್ಲ. ಕಂಟಿನ್ಯೂ ಅಂತಲ್ಲ, ಅದು ಗ್ಯಾರಂಟಿ ಅಂತಲ್ಲ. ಈಗ ಅದರಿಂದನೇ ನಮಗೆ ಪರಿಹಾರ ಅಂತಲ್ಲ, ಸಾಧಾರಣ ಮಟ್ಟಿಗೆ ತಕ್ಕ ಮಟ್ಟಿಗೆ ತೊಂದರೆ ಇಲ್ಲ. ಒಂದೆರಡು ಸಲ ಸ್ವಲ್ಪ ಏನಾದರೂ ಆ ಸೌರಶಕ್ತಿಯಿಂದ ಸ್ವಲ್ಪ ಈ ಹಗಲಿಗೆ ಈ ದನದ್ದು ಇದು ಅದು ಸ್ವಲ್ಪ ನಾವು ಕಂಟ್ರೋಲ್ ಮಾಡ್ಬೋದು, ಹೊರತು ಪ್ರಾಣಿಗಳಿಂದ ಅದನ್ನು ತರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಮಗೆ ಅದು ಸೌರಶಕ್ತಿ ತೊಂದರೆ ಇಲ್ಲ, ತಕ್ಕ ಮಟ್ಟಿಗೆ. ಈಗ ಅದರಿಂದಲೇ ನಾವು ಬೆಳೆ ಬೆಳಿತೇವೆ ಅಂತ ಹೇಳಿದರೆ ಆಗುವುದಿಲ್ಲ. ಇತ್ತೀಚಿನ ದಿವಸಗಳಲ್ಲಿ ಅಡಿಕೆ ಬುಡದವನ್ನು ಮುಚ್ಚಿಗೆ ಮಾಡುವಂಥದ್ದೊಂದು ಕೂಡ ಪ್ರಯತ್ನ ಕೂಡ ನಡೀತಾ ಇದೆ. ಅದು ಪ್ಲಾಸ್ಟಿಕ್ ಮಲ್ಚಿಂಗ್ ಅಂತ ಆಗ್ಬೋದು ಅಥವಾ ಬೇರೆ ಬೇರೆ ವಿಧಾನಗಳಲ್ಲಿ. ನೀವೇನಾದರೂ ಪ್ರಯತ್ನ ಪಟ್ಟಿದ್ದೀರಾ? ಹಾಂ, ಪ್ಲ್ಯಾಸ್ಟಿಕ್ ಅಂತ ಹೇಳಿದರೆ ನಾವೀಗ ನಂದೀಗ ಪ್ಲ್ಯಾಸ್ಟಿಕ್ ಇದಿಲ್ಲ. ನಾನೇನು ಮಾಡ್ತೇನೆ ಅಂದರೆ ಸಗಣಿ ಮತ್ತು ಮರದ ಸೊಪ್ಪು ಇಷ್ಟನ್ನೇ ನಾನು ಉಪಯೋಗಿಸ್ತಾ ಇದ್ದೆ. ನಾನು ಯಾವುದು ರಾಸಾಯನಿಕವಾಗಲಿ ಮತ್ತು ಬೇರೆ ಯಾವುದೇ ಅಲ್ಲ, ಈಗ ಕಳೆ ನಿರ್ವಹಣೆ ಮಾಡುವಂಥದ್ದು ಮತ್ತು ಹೆಚ್ಚಿಗೆ ಬುಡದಲ್ಲಿ ಕೊಳೆಯುವಂಥದ್ದು ಇಂಥ ಒಂದು ಸಮಸ್ಯೆ ನಿರ್ವಹಣೆಗೋಸ್ಕರ ಪ್ಲಾಸ್ಟಿಕ್ಕನ್ನು ಮುಚ್ಚಿಗೆ ಮಾಡ್ತಾರೆ ಅಂತ, ಅಂದರೆ ಬುಡಕ್ಕೆ. ಅದು ಕೆಲವರು ಬುಡಕ್ಕೆ ಮಾಡ್ತಾರೆ. ಅದಕ್ಕಿಂತ ಮರದ ಸೊಪ್ಪು ಹಾಕಿದರೆ ನಿಮಗೆ ಯಾವುದೇ ಕಳೆ ಬರುವುದಿಲ್ಲ, ಏನಾಗುವುದಿಲ್ಲ. ಇದು ಮಾತ್ರ ತುಂಬ ಒಳ್ಳೆಯದು. ಗೊಬ್ಬರಕ್ಕೆ ಗೊಬ್ಬರವಾಯಿತು. ಮರದ ಇದು ಸೊಪ್ಪು ಉಂಟಲ್ಲ, ಅದು ನಿಮಗೆ ಕಳೆಗೆ ತುಂಬ ಉಪಯುಕ್ತ. ಅದು ಅಂದರೆ ಅದೀಗ ವರ್ಷಕ್ಕೆ ಒಂದು ಸರಿ ಹಾಕಿದರೆ ಒಂದು ತಿಂಗಳಲ್ಲಿ ಕೊಳೆದು ಹೋಗ್ತದಲ್ಲ. ಹೌದು, ನಾವು ಈಗ ನಮಗೆ ಮೇನ್ ಬೇಕಾಗುವುದು ಮಳೆಗಾಲದಲ್ಲಿ. ನೀವು ಮಳೆಗಾಲ ಪ್ರಾರಂಭದ ಸಂದರ್ಭದಲ್ಲಿ ಅದನ್ನು ಹಾಕಿದರೆ ಸೋಗೆಯನ್ನು ಕೊಚ್ಚಾಕ್ಬೋದು. ಮತ್ತು ಮರದ ಇದೆ ನಮಗೆ ಜಾಸ್ತಿ. ಈಗ ಅದು ತೆರಕಲು ಅಂತ ಹೇಳ್ತೇವಲ್ಲ, ಅದು ಮತ್ತು ಮರದ ಸೊಪ್ಪು ಹಾಕಿದರೆ ನಿಮಗೆ ಈ ಮಳೆಗಾಲದಲ್ಲಿ ಸ್ವಲ್ಪ ಕಂಟ್ರೋಲಿಗೆ ಬರ್ತದೆ. ಆಮೇಲೆ ಈಗ ಅಡಿಕೆಯಲ್ಲಿ ಅಂದರೆ ಸ್ವಲ್ಪ ಮಿಡಿ ಎಳತ್ತಿರುವಾಗಲೇ ಅದು ಒಡೆದು ಬೀಳುವಂಥ ಒಂದು ಸಮಸ್ಯೆಯು ಕೂಡ ಕೆಲವು ಭಾಗಗಳಲ್ಲಿ ನಾವು ಕಂಡಿದ್ದೀವಿ. ನಿಮ್ಮ ಅನುಭವ ಏನು? ಹಾಂ, ಅದು ಒಡೆದು ಬೀಳುವುದು ಮತ್ತು ಈಗ ಸಣ್ಣ ಮಿಡಿ ಬಿಡುವಾಗ ಅದರಲ್ಲಿ ಒಂದು ಕ್ರಿಮಿ ಹೋಗ್ತದೆ ಒಳಗೆ, ಅದರಲ್ಲಿ ಹುಳ. ಹಾಗಾಗಿ ತುಂಬ ಅದು ನೀರು ಕೊಳೆ ಅಂತ ಹೇಳ್ತೇವೆ. ಅಡಿಕೆ ಹೊಡೆಯುವುದು ತುಂಬ ಇದೆ ಅಡಿಕೆಯಲ್ಲಿ, ಒಂದೆರಡು ಇಲ್ಲ. ಈಗ ಮತ್ತೆ ಸಂಶೋಧನೆ ಮಾಡಿದರೆ ಮತ್ತೆ ಎಷ್ಟೆಷ್ಟು ರೋಗ ಉಂಟು ಗೊತ್ತಿಲ್ಲ. ಆದರೆ ಈಗ ನಮ್ಮ ತೋಟದಲ್ಲಿ ಅಂತೂ ಒಂದು ನೀವು ಹೇಳಿದ ಹಾಗೆ ಅದು ತುದಿ ಒಡೆದು ಬೀಳುವುದು. ಇನ್ನೊಂದು ಒಳಗೆ ಚಿಕ್ಕದಿರುವಾಗಲೇ ಒಳಗೆ ಒಂದು ತೂತಾಗೋದು, ನುಸಿಪೀಡೆ ಅಂತ ಹೇಳೋದು. ಅದಕ್ಕೆ ಒಳಗೆ ಹೋಗಿ ಅದನ್ನು ಒಡೆದ್ರೆ ಒಳಗೆ ತುಂಬ ಹುಳ. ಹಾಗಾಗಿ ಅದು ನೀವು ಎಷ್ಟು ಸಿಂಪಡಣೆ ಮಾಡಿದರೂ ಸಾಧ್ಯ ಇಲ್ಲ. ಸ್ವಲ್ಪ ಮಟ್ಟಿಗೆ ಸಾಧ್ಯ ಆಗ್ತದೆ ಫಸ್ಟ್ ಸಿಂಪಡಣೆ ಮಾಡಿದರೆ. ಆದರೆ ಈಗ ಜೇನು ಕೃಷಿ ಇರುವುದರಿಂದ ತುಂಬ ಬೇರೆ ಔಷಧಿಯನ್ನು ಹೊಡಿಲಿಕ್ಕೂ ಸ್ವಲ್ಪ ಕಷ್ಟವಾಗ್ತದೆ. ಈ ಅಂತರ ಸಾಗಾಟ ಅಂತ ಹೇಳ್ತೀವಲ್ಲ, ತೋಟದ ಒಳಗಡೆ ಗೊಬ್ಬರ ಸಾಗಿಸೋದಾಗ್ಬೋದು, ಅಡಿಕೆಯನ್ನು ವಾಪಸ್ ಅಂಗಳಕ್ಕೆ ಸಾಗಿಸೋದಾಗ್ಬೋದು, ಏನು ವ್ಯವಸ್ಥೆ ಇದೆ? ಇದನ್ನು ಈಗ ಸದ್ಯದ ಮಟ್ಟಿಗೆ ನಾವು ಈಗ ನಂದು ಸ್ವಲ್ಪ ತೋಟ ಈಗ ಇದ್ದಿದ್ದ ಕಾರಣ ನಾವು ಎತ್ತರ ತಗ್ಗಿದ್ದಕ್ಕೆ ನಾವು ತಲೆಹೊರೆಯಲ್ಲೇ ತಂತಾ ಇರ್ತೇವೆ. ಜನರು ಸಮಸ್ಯೆ ಆದರೂ ಸಹ ಏನೋ ಆ ಟೈಮಲ್ಲಿ ಒಂದು 4 ದಿವಸ ಅವರಿಗೆ ಏನೋ ಇದು ಮಾಡಿ ನಾವು ತಲೆಹೊರೆಯಲ್ಲೇ ತರ್ತೇವೆ. ಏನು ಪರ್ಯಾಯವಾಗಿ ಏನು ಮಾಡ್ಬೋದು? ಪರ್ಯಾಯವಾಗಿ ಅಂದರೆ ಈಗ ಒಂದು ಚಿಕ್ಕ ಗಾಡಿ ಅಥವಾ ಹಾಗಿದ್ದರೆ ತುಂಬ ಒಳ್ಳೆಯದು. ಪ್ರಾರಂಭಿಕ ಹಂತದಲ್ಲಿ ಕೈಗಾಡಿ ಇಟ್ಕೋಬಹುದು. ಮತ್ತೆ ಸ್ವಲ್ಪ ಕಷ್ಟ ಆಗ್ತದೆ, ಕೈಗಾಡಿ ಆಗಲಿಕ್ಕಿಲ್ಲ. ಆದರೆ ತಲೆಹೊರೆ ತುಂಬ ಉತ್ತಮ. ಆದರೆ ಈಗ ತಲೆಹೊರೆಯಲ್ಲಿ ಈಗ ಸಾಧ್ಯವಿಲ್ಲ ಇದರಿಂದ. ಹಾಗಾಗಿ ಏನಾದರೂ ಅದಕ್ಕೆ ಒಂದು ಚಿಕ್ಕದು ಟ್ರಾಲಿ ಅಥವಾ ಆ ಥರ ಇದ್ದರೆ ತುಂಬ ಒಳ್ಳೆಯದಾಗ್ತದೆ. ಅಂದರೆ ಈಗ ಬೇರೆ ಬೇರೆ ಇಲಾಖೆ, ಈಗ ಕೃಷಿ ತೋಟಗಾರಿಕಾ ಇಲಾಖೆ ಆಗ್ಬೋದು, ಇವುಗಳಿಂದ ಸಹಾಯಧನದಲ್ಲಿಯೂ ಕೂಡ ಇಂಥ ಒಂದು ಯಂತ್ರಗಳನ್ನು ಖರೀದಿ ಮಾಡೋದಕ್ಕೆ ಒಂದು ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಇದರ ಸದುಪಯೋಗವನ್ನು ನೀವು ಪಡಿಸ್ಕೊಳ್ಬಹುದಲ್ಲ? ಇದು ಸರಿ, ಇದರ ಸದುಪಯೋಗ ಪಡೆದುಕೊಳ್ಬಹುದು, ಅದು ತೊಂದರೆ ಇಲ್ಲ, ಅದನ್ನು ಮಾಡಬಹುದು. ಅಂದರೆ ಅಂತರ ಸಾಗಾಟಕ್ಕೆ ಸಾಕಷ್ಟು ನೆರವಾಗ್ತದೆ. ಹೌದೌದು, ಅದಕ್ಕೆ ಸ್ವಲ್ಪ ನಮಗೆ ಸಹಾಯ ಆಗ್ತದೆ, ಹೆಲ್ಪ್ ಆಗ್ತದೆ. ಆಮೇಲೆ ಈಗ ಅಡಿಕೆ ಆಗ್ಬೋದು, ಬಾಳೆ ಆಗ್ಬೋದು, ಏಲಕ್ಕಿ ಆಗ್ಬೋದು, ಕೊಯ್ಲು ಮಾಡಿದ ನಂತರದ ನಿರ್ವಹಣೆ ಮಾಡುವಂಥದ್ದು ಮತ್ತು ಮಾರುಕಟ್ಟೆ ಮಾಡೋದ್ರ ಬಗ್ಗೆ ಹೇಳಿ. ಅಡಿಕೆ ಈಗ ಅದರಲ್ಲಿ ನಮ್ಮಲ್ಲಿ ಈಗ ಅದು 2 ಬಗೆ ಉಂಟು. ಒಂದು ಕೆಂಪಡಿಕೆ, ಒಂದು ಕೂಟಡಿಕೆ. ಕೆಂಪಡಿಕೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಇದೆ. ಅಂದರೆ ನಾವು ಕೊಯ್ದ ದಿವಸವೇ ಅದನ್ನು ಸುಲಿದು ಬೇಯಿಸಿ ಒಣಗಿಸಿ ಇದು ಮಾಡಬೇಕು, ತುಂಬ ಶ್ರಮ ಇದೆ. ಅದು ಸ್ವಲ್ಪ ನಾವು ಎಣಿಸಿದಷ್ಟು ಅಡಿಕೆ ಆಗೋದಿಲ್ಲ, ಅದು ಸುಗ್ಗಿ ಹೋಗ್ತದೆ ಒಣಗಿ. ಆಮೇಲೆ ಈ ಬಿಳಿ ಅಡಿಕೆ, ಗೋಟಡಿಕೆ, ಅದಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕು. ಅದನ್ನು ಒಣಗಿಸಿ ಅದನ್ನು ಮತ್ತೆ ಅದು ಹೀಗೆ ನೋಡಿದರೆ ಒಮ್ಮೆ ಬೆಳೆ ತುಂಬ ಕಾಣ್ತದೆ, ಆದರೆ ಅದು ಖರ್ಚು ವೆಚ್ಚ ನೋಡಿದರೆ ಅಲ್ಲಿದ್ದಲ್ಲಿಗೆ ಆಗ್ತದೆ ಈಗಿನ ಕಾಲಮಾನಕ್ಕೆ. ಬೆಳೆ ಏನೋ ಈಗ ಬೆಳೆ ಬಂದ ಕೂಡಲೇ ರೇಟ್ ಇದೆ, ತುಂಬ ಅಡಿಕೆ ಇದೆ, ತುಂಬ ದುಡ್ಡು ಅಂತ ಆಗ್ತದೆ. ಆದರೆ ಅದು ಒಂದು ತಪ್ಪು ಕಲ್ಪನೆ. ಅಂದರೆ ಎಷ್ಟು ದುಡ್ಡಿದೆಯೋ ಅಷ್ಟೇ ಖರ್ಚು ಸಹ ಆಗ್ತದೆ ಅದಕ್ಕೆ. ಈಗ ನಮಗೆ ರೇಟ್ ಸಿಗ್ತದೆ ಅಂತ ಆಗ್ತದೆ. ರೇಟ್ ಸಿಕ್ಕಿದರೆ
ಅದಕ್ಕೆ ಈಗ ನಮ್ಮ ಈ ಸಾಗಾಟ, ಅಲ್ಲಿಂದ ಖರ್ಚು ವೆಚ್ಚ ನೋಡಿದರೆ ಅಲ್ಲಿಗೆ ಆಗ್ತದೆ ಇದೆಲ್ಲ. ಯುವ ಮನಸ್ಸು, ಯುವ ಶಕ್ತಿ ಕೃಷಿಗೆ ಬೇಕು ಅಂತ ಹೇಳ್ತೀವಿ. ಹೀಗಾಗಬೇಕಿದ್ರೆ ಏನಾಗಬೇಕು? ಈಗ ಜನರೆಲ್ಲ ವಲಸೆ ಈಗ ಬೆಂಗಳೂರು, ಮೈಸೂರು, ಧಾರವಾಡ ಈ ಕಡೆ ಬೇರೆ ಬೇರೆ ಉದ್ಯೋಗ ಅರಸಿಕೊಂಡು ಹೋಗ್ತಾ ಇದ್ದಾರೆ. ಆದರೆ ಅದಕ್ಕೆ ತುಂಬ ಕಾರಣಗಳು ಇವೆ. ಮನೆಯಲ್ಲಿ ಅವರಿಗೆ ಬೇರೆ ಬೇರೆ ಈಗ ಮದುವೆದ್ದು ಸಮಸ್ಯೆ ಇದೆ. ಇಲ್ಲಿ ಊರಲ್ಲಿದ್ದರೆ, ನಮ್ಮ ಹಳ್ಳಿಯಲ್ಲಿದ್ದರೆ ಸಾಮಾಜಿಕ ಸಮಸ್ಯೆ ಅಂದರೆ ಕೊಡಲಿಕ್ಕಿಲ್ಲ. ಹಾಗಾಗಿ ಅವರೆಲ್ಲ ಇತ್ತೀಚೆಗೆ ಮನೆಗೆ ಬಂದರೆ ತುಂಬ ಒಳ್ಳೆಯದು, ಉತ್ತಮ ದುಡಿಮೆ, ಇದರಲ್ಲಿ ಯಾರ್ದು ಮುಲಾಜಿಲ್ಲ, ಯಾರೋ ಒಂದು ಅಂಡರಲ್ಲಿ ನಾವು ಕೆಲಸ ಮಾಡಬೇಕಂತ ಇಲ್ಲ, ನಮ್ಮದೇ ಸ್ವಂತ, ನಾವು ಎಷ್ಟೊತ್ತಿಗೆ ಹೋಗಿ ಕೆಲಸ ಮಾಡ್ಬೋದು, ಆ ಥರ ಇದೆ. ಆದರೆ ಇದಕ್ಕೆಲ್ಲ ಅದು ಕಾಲವೇ ನಿರ್ಣಯ ಕೊಡಬೇಕು, ಇಲ್ಲದಿದ್ದರೆ ಸಾಧ್ಯ ಇಲ್ಲ. ಅವರೆಲ್ಲ ಈಗಿನ ಯುವಕರು ಬಂದರೆ ತುಂಬ ಒಳ್ಳೆಯದು. ಇದನ್ನು ಮುಂದೆ ನಡೆಸಿಕೊಂಡು ಹೋಗೋರು ಬೇಕಲ್ಲ. ಈಗ ಎಲ್ಲ ಕಡೆ ತೋಟ ಇದೆ, ತೋಟ, ಗದ್ದೆ, ತೆಂಗು, ಹಲಸು, ಮಾವು ಅಷ್ಟು ಇದೆ ಇಲ್ಲಿ, ಯಾವುದಿಲ್ಲ ಅಂತ ಇಲ್ಲ. ಮತ್ತು ಇದೆಲ್ಲ ಒರಿಜಿನಲ್ ಆಗಿ ಬೆಳೆದದ್ದು, ಯಾವುದೇ ರಾಸಾಯನಿಕ ಅಥವಾ ಯಾವುದೇ ಇದಾಗಿ ಬೆಳೆದದ್ದಲ್ಲ. ಹಾಗಾಗಿ ಇದು ತುಂಬ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಆದರೆ ಇದನ್ನೆಲ್ಲ ಈಗ ಅರ್ಥ ಮಾಡಿಕೊಂಡು ಅವರು ಬರಬೇಕಷ್ಟೇ. ಬಹುಶಃ ಯುವಕರು ಇಂಥ ಕೃಷಿಗೆ ಬಂದರೆ ಕೃಷಿಯ ಜೊತೆಗೆ ಒಂದು ಪರಿಸರ ಸ್ನೇಹಿ ಪ್ರವಾಸೋದ್ಯಮ ಆಗ್ಬೋದು, ಅಥವಾ ಮೌಲ್ಯವರ್ಧಿತ ಉತ್ಪನ್ನಗಳಾಗ್ಬೋದು, ಅಥವಾ ಮಾರ್ಕೆಟಿಂಗ್ ಅಂತ ಹೇಳ್ತೀವಿ, ಇಂಥದ್ದಕ್ಕನ್ನೆಲ್ಲ ಅವಕಾಶಗಳು ಸಾಕಷ್ಟು ಇವೆ ಅಂತ. ಹೌದು, ಈಗಿನ ಯುವಕರು ಅದನ್ನು ಅರ್ಥ ಮಾಡಿಕೊಂಡು ಬಂದರೆ ಇಲ್ಲಿ ತುಂಬ ಲಾಭದಾಯಕ ಸಾಧ್ಯತೆ ಇದೆ. ತುಂಬ ಅಂದರೆ ಒಂದೆರಡಲ್ಲ, ಇಲ್ಲಿ ಬಂದರೆ ಅವರಿಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ ಅದನ್ನು ಮಾಡ್ಬೋದು. ಈ ಸಾಫ್ಟ್ವೇರ್ ಇದು ಬಿಟ್ಟರೆ ಬಾಕಿ ಬೇರೆ ಎಲ್ಲದನ್ನು ಇಲ್ಲಿ ಸಹ ಅವರು ಮಾಡ್ಬೋದು ಈ ಕೃಷಿಯಲ್ಲಿ. ಭಾಳ ಸಂತೋಷ ರಾಮಚಂದ್ರ ನಾರಾಯಣ ದೇಸಾಯಿ ಅವರೇ. ಸಮಗ್ರ ಕೃಷಿ ಅನುಭವನ ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದೀರಿ. ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.